ಹಾಯ್ ಫ್ರೆಂಡ್, ಇವತ್ತು ನಾವು ಚಿಕನ್ ಬಿರಿಯಾನಿ ಮಾಡೋಣ. ಅದಕ್ಕೆ ಬೇಕಾದ ಸಾಮಗ್ರಿಗಳು: ಅರ್ಧ ಕೆ ಜಿ ಚಿಕನ್, ಅರ್ಧ ಕೆ ಜಿ ಅಕ್ಕಿ, 4 ಹೆಚ್ಚಿದ ಈರುಳ್ಳಿ, 4 ಹೆಚ್ಚಿದ ಟೊಮೊಟೊ ಮತ್ತು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು, 6 ಹಸಿಮೆಣಸಿನಕಾಯಿ, 2 ಗಡ್ಡೆ ಬೆಳ್ಳುಳ್ಳಿ, ಅರ್ಧ ಇಂಚು ಶುಂಠಿ, 4 ಲವಂಗ, 2 ಇಂಚು ಚಕ್ಕೆ ಅನ್ನು ಹಾಕಿ ಚೆನ್ನಾಗಿ ರುಬ್ಬಿದಂಥ ಪೇಸ್ಟ್ ಮತ್ತು 1 ಲೋಟ ಎಣ್ಣೆ, ಅರ್ಧ ಚಮಚ ಸೋಂಪು ಕಾಳು, 4 ಮರಾಠಿ ಮೊಗ್ಗು, 4 ಲವಂಗ, 2 ಇಂಚು ಚಕ್ಕೆ, 1 ಚಮಚ ಉಪ್ಪು, 2 ಚಮಚ ಧನಿಯಾ, 1 ಚಮಚ ಖಾರದ ಪುಡಿ, ಅರ್ಧ ಚಮಚ ಅರಿಶಿನ ಪುಡಿ. ಇಷ್ಟನ್ನು ಬಿರಿಯಾನಿ ಮಾಡಲು ಬಳಸಲಾಗುವುದು. ಬಿರಿಯಾನಿ ಹೇಗೆ ಮಾಡುವುದೆಂದು ನೋಡೋಣ. ಮೊದಲು ಗ್ಯಾಸನ್ನು ಹಚ್ಚಿ ಕುಕ್ಕರನ್ನು ಇಡಲಾಗಿದೆ. ಇದಕ್ಕೆ ಎಣ್ಣೆಯನ್ನು ಹಾಕೋಣ. ಎಣ್ಣೆ ಬಿಸಿಯಾದ ನಂತರ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಮತ್ತು ಸೋಪಿನ ಕಾಳು ಹಾಕೋಣ. ಈಗ ಈರುಳ್ಳಿಯನ್ನು ಹಾಕೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡುವ. ಪೇಸ್ಟನ್ನು ಹಾಕೋಣ. ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಹುರಿಯಬೇಕು. ಈಗ ಚಿಕನನ್ನು ಹಾಕೋಣ. ಒಂದು ಚಮಚ ಉಪ್ಪನ್ನು ಹಾಕೋಣ ಮತ್ತು 1/4 ಚಮಚ ಅರಿಶಿನ. ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ ಅರಿಶಿನ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ 10 ನಿಮಿಷ ಚೆನ್ನಾಗಿ ಚಿಕನ್ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಿ. ಟೊಮೊಟೊವನ್ನು ಹಾಕೋಣ. ಟೊಮೊಟೊವನ್ನು ಚೆನ್ನಾಗಿ ಕಲಸಿ ತಟ್ಟೆ ಮುಚ್ಚಿ ಬೇಯಲು ಬಿಡಿ. ನೋಡಿ ಫ್ರೆಂಡ್ಸ್, ಚಿಕನ್ ಎಲ್ಲ ಬೆಂದಿದೆ. ಈಗ ಈ ಟೈಮ್ಗೆ ನಾವು ನೀರನ್ನು ಸೇರಿಸೋಣ. 2 ಪಾವು ಅಕ್ಕಿ, ಆದರೆ ಅರ್ಧ ಕೆ ಜಿ ಅಕ್ಕಿ 4 ಲೋಟ ನೀರು. 2 ಪಾವು ಅಕ್ಕಿಗೆ 4 ಪಾವು ನೀರು. ಈಗ ನೀರನ್ನು ಸೇರಿಸೋಣ. ಈಗ ನೀರನ್ನು ಕುದಿಯಲು ಬಿಡೋಣ. ನೀರು ಚೆನ್ನಾಗಿ ಕುದ್ದಿದೆ. ಈಗ ಅಕ್ಕಿಯನ್ನು ಸೇರಿಸೋಣ. ನೋಡಿ, ಅನ್ನ ಇದು ಕುದೀತಾ ಇದೆ. ನೋಡಿ,
ಇದು ಚಿಕನ್ ಬಿರಿಯಾನಿ ರೈಸ್. ತುಂಬ ರುಚಿಯಾದ ಬಿರಿಯಾನಿ ಇದೆ. ಸಿಂಪಲ್ಲಾಗಿದ್ದರೆ ತುಂಬ ಟೇಸ್ಟಿ ಇರುತ್ತೆ. ಒಮ್ಮೆ ಮಾಡ್ಕೊಂಡು ತಿನ್ಬೋದು, ಇಷ್ಟು ಚೆಂದ ಇರುತ್ತೆ. ಬಿರಿಯಾನಿ ಬೇಯ್ತಾ ಇದೆ. ನೋಡಿ, ಹೀಟನ್ನು ಫ್ಲೇಮ್ ಕಮ್ಮಿ ಮಾಡಿ ದಮ್ಮಿಗೆ ಇಡುವ ಬಿರಿಯಾನಿ. ನೀರು ಕಮ್ಮಿ ಆಗ್ತಾಯಿದೆ, ದಮ್ಮಿಗಿಡೋಣ. ಫ್ಲೇಮ್ ಕಮ್ಮಿ ಮಾಡೋಣ. 10 ನಿಮಿಷ ಹೀಗೆ ಬಿಟ್ಬಿಡೋಣ. ಬಿರಿಯಾನಿ ಸೂಪರ್ ಆಗುತ್ತೆ. ಆಮೇಲೆ ಬಂದು ನೋಡೋಣ. ಅದ್ರ ಮೇಲೆ ಏನಾದರೂ ವೆಯ್ಟ್, ಒಂದು ಬಿಸಿನೀರು ಪಾತ್ರೆಯನ್ನು ಮಾಡೋಣ. ವೆಯ್ಟಿಗೆ ಬಿಸಿನೀರು ಪಾತ್ರೆ ಮಾಡೋಣ. ಫ್ಲೇಮ್ ಫುಲ್ ಕಮ್ಮಿ ಇದೆ, ಫುಲ್ ಕಮ್ಮಿ ಕೊಟ್ಟಿದ್ದೀನಿ ನಾನು. ನೋಡಿ, ಬಿರಿಯಾನಿ ಈಸ್ ರೆಡಿ. ನೋಡಿ, ಬಿರಿಯಾನಿ ಈಸ್ ರೆಡಿ. ತುಂಬ ರುಚಿಯಾದ ಚಿಕನ್ ಬಿರಿಯಾನಿ.